ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನೆ ಒಂದು ಎಪಿಸೋಡಲ್ಲಿ ಪ್ರತಾಪಣ್ಣ ಮತ್ತು ಸಂಗೀತಕ್ಕ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಈ ಥರ ಜಗಳ ಆಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ಲ ಕಡೆ ಸಹ ಒಂದು ಅಕ್ಕ ತಮ್ಮ ಸಂಬಂಧ ಅಂದರೆ ಯಾವ ಥರ ಇರಬೇಕು ಅಂದರೆ ಈ ಥರ ಪ್ರತಾಪ್ ಮತ್ತು ಸಂಗೀತ ಥರ ಇರಬೇಕು ಅಂತ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ಆದರೆ ಇವ್ರುಗಳ ಮಧ್ಯೆ ಯಾವುದೋ ಒಂದು ಸಿಲ್ಲಿ ಮ್ಯಾಟರ್ಗೆ, ಒಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಜಗಳ ಬರ್ತಾನೆ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾನೆ ಇದೆ, ಯಾಕೆ ಕೋಪ ಮನಸ್ತಾಪ ಜಾಸ್ತಿ ಆಗ್ತಾನೆ ಇದೆ. ಸಂಗೀತಕ್ಕವರು ಒಂದು ವಾಶ್ರೂಮಲ್ಲಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ನಾಯಿ ಸೌಂಡನ್ನು ಹಾಕ್ತಾರೆ. ಸೊ ಆಗ ಒಂದು ಸಂಗೀತಕ್ಕವ್ರು ಬರ್ತಾರೆ. ಪ್ರತಾಪಣ್ಣ ಆಗ ಹೇಳ್ತಾರೆ, ದೀದಿ ನೀವು ನನಗೆ ಹೇಳ್ಬಿಟ್ಟು ನೀವೇ ನಿದ್ದೆ ಹೋಗ್ತಿದ್ದೀರಲ್ಲ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಸಂಗೀತ ಅವ್ರು ಹೇಳ್ತಾರೆ, ನೀನು ವಾಶ್ರೂಮಲ್ಲಿ ನೀರು ಬಿಟ್ಕೊಂಡು ಬಟ್ಟೆ ಒಗಿತಾ ಇದ್ದೀನಿ ಅಥವಾ ವಾಶ್ರೂಮ್ ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡ್ತಾ ಇರ್ತೀಯಾ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಪ್ರತಾಪಣ್ಣ, ನೀವು ನೋಡಿದ್ರಾ, ನೀವು ಮಾತಾಡ್ತಿದ್ದೀರಾ ಆ ಥರ, ನಿಮಗೆ ಅದು ಸರಿ ನಾ ಮಾತಾಡೋ ಅಂತ ಕೇಳ್ತಾರೆ. ಸೊ ಅದಕ್ಕೆ ಸಂಗೀತ ಅವ್ರು ಹೇಳ್ತಾರೆ, ಹೌದು ನೀನು ಹಂಗೆ ತಾನೇ ಮಾಡೋದು ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಪ್ರತಾಪಣ್ಣ ಅವ್ರು ಹೇಳ್ತಾರೆ ಕರೆಕ್ಟಾಗಿ, ಹೌದು ನಾನು ಇನ್ನು ಸ್ನಾನ ಮಾಡ್ತಿದ್ದೀನಿ, ನಾನು ಇನ್ನು ಬಟ್ಟೆ ಹೋಗಿದೆ ಅಂತ ಬಾಗಿಲು ತೆಗೆದು ತೋರಿಸ್ಬೇಕಾಗಿತ್ತು ಎಲ್ಲರಿಗೂ ಸಹ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಸಂಗೀತ ಅವ್ರು, ನೀನು ಯಾಕಷ್ಟು ಕೋಪ ಮಾಡ್ಕೊತ, ಯಾಕಷ್ಟು ಅಗ್ರೆಸಿವ್ ತಗೊತಾ ಇದೆಯಾ, ಯಾಕಷ್ಟು ಬೇಜಾರು ಮಾಡ್ಕೊತ ಇದೆಯಾ ಅಂತ ಕೇಳ್ತಾರೆ. ಸೊ ಇಲ್ಲಿ ಪ್ರತಾಪಣ್ಣವ್ರು ಹೇಳ್ತಾರೆ ಒಂದು ವಿಷಯ, ಹೌದು ನನ್ನ ವಿಚಾರದಲ್ಲಿ ನೀವು ಏನು ಮಾತಾಡಿದ್ರು ಸರಿ, ನನ್ನ ವಿಚಾರದಲ್ಲಿ ನೀವು ಏನಾದರೂ ಮಾಡ್ಕೊಬೋದು ಅಂದ್ಕೊಂಡಿದ್ದೀರಾ, ನನಗದು ಇಷ್ಟ ಆಗ್ತಾ ಇಲ್ಲ ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ಅಷ್ಟಿಲ್ಲದೆ ಒಂದು ಗಾದೆಯನ್ನು ಹೇಳಲ್ಲ, ತಮಾಷೆ ಹೋಗಿ ಅಮಾವಾಸ್ಯೆ ಆಯಿತು ಅನ್ನೋ ಥರ. ಸೊ ಈಗ ಇವರಿಬ್ಬರು ವಿಚಾರ ಆ ಥರ ಆಗಿದೆ. ಸಂಗೀತ ಅವರು ಏನೋ ಒಂದು ಫನ್ ಮಾಡೋಕ್ಕೆ ಹೋದ್ರು, ಯಾವುದೋ ಒಂದು ಕಾಮಿಡಿ ಮಾಡೋಕ್ಕೆ ಹೋದ್ರು, ಬಟ್ ಪ್ರತಾಪ್ ಅವರು ಅದನ್ನು ಸ್ವಲ್ಪ ಸೀರಿಯಸ್ಸಾಗಿ ತಗೊಂಡ್ರೆ ಅವ್ರಿಗೂ ಸಹ ಬೇಜಾರಾಗುತ್ತೆ. ಗುರು ಪ್ರತಿಯೊಬ್ಬರು ಸಹ ಪದೇ ಪದೇ ಬಂದು ಇವ್ರು ಆ ಥರ, ಇವ್ನು ಈ ಥರ, ಇವನು ಹಂಗೆ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ, ಇವನು ಸರಿಯಾಗಿ ಆಟ ಆಡ್ತಾಯಿಲ್ಲ, ಇವನು ತುಂಬ ಇದ್ರಲ್ಲಿ ಅಂದರೆ ಯಾವುದೋ ಒಂದು ಮೂಡಿಯಾಗಿರ್ತಾನೆ, ಮೂಡ್ ತಕ್ಕಂಗೆ ಚೇಂಜ್ ಆಗ್ತಾ ಇರ್ತಾರೆ. ಈ ಪದಗಳನ್ನೆಲ್ಲ ಕೇಳಿ ಕೇಳಿ ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಈಗ ಪಾಪ ಅಕ್ಕ ಅಂತ ಇದ್ದವರೇ ಅವರೊಬ್ಬರು ಸಂಗೀತ ಅವರು. ಸೊ ಸಂಗೀತ ಅವರು ಸಹ ಈ ಥರ ಹೇಳ್ತಿದ್ದಾರಲ್ಲ ಅನ್ನೋ ಒಂದು ಬೇಜಾರು ಅವ್ರಿಗಾಗಿರುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೇಲಿ ಅವರ ಒಂದು ಸಂಬಂಧ ಯಾರೇ ಎಷ್ಟೇ ದೂರ ಮಾಡೋಕೆ ಹೋದ್ರೂ ಸಹ ಅದು ಆಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಸಹ ಚೆನ್ನಾಗೇ ಇತ್ತು. ಸೊ ಈಗ ಇವರಿಬ್ಬರ ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ, ಒಂದಷ್ಟು ಮಾತುಕತೆ ಬರ್ತಾ ಇದೆ. ಇವರು ಆಪೋಸಿಟಲ್ಲಿ ನಿಂತು ಮಾತಾಡ್ತಾರೆ, ಅವರು ಆಪೋಸಿಟಲ್ಲಿ ನಿಂತು ಮಾತಾಡ್ತಾರೆ. ಬಟ್ ಈ ಒಂದು ಅಕ್ಕ ತಮ್ಮ ಸಂಬಂಧ ಎಲ್ಲಿಗೆ ಎಂಡಾಗುತ್ತೋ ಅಂತ ಭಯ ಆಗುತ್ತೆ ನೋಡ್ತಾರಂಥ ವೀಕ್ಷಕರಿಗೆ. ಬಟ್ ನಿಮ್ಮ ಪ್ರಕಾರ ಏನು ಅನ್ನಿಸ್ತಿದೆ, ಪ್ರತಾಪ್ ಅವರು ಮಾತಾಡಿದ್ದು ಸರಿನಾ ಅಥವಾ ಸಂಗೀತ ಅವರು ಈ ಥರ ಮಾತಾಡಿದ್ದು ಸರಿನಾ? ನನಗನ್ಸಿದ ಪ್ರಕಾರ ಸಂಗೀತ ಅವರು ಆ ಥರ ಹೇಳಬಾರ್ದಾಗಿತ್ತು. ಯಾಕಂದರೆ ಅದು ಅವ್ರ ಪ್ರತಾಪ್ ಅವ್ರ ಪರ್ಸ್ನಲ್ ಆಗಿರೋಂಥ ವಿಷಯಗಳನ್ನ ತೆಗಿಬಾರ್ದಿತ್ತು. ಅದು ಅವ್ರು ನಿದ್ದೆ ಮಾಡ್ತಾರೋ ಅಥವಾ ಅವ್ರು ವಾಶ್ರೂಮಲ್ಲೇ ಮಲಗ್ತಾರೋ ಅದು ಬೇಕಾಗಿರಲಿಲ್ಲ. ಸಂಗೀತ ಅವರು ಅವ್ರಿಗೆ ಒಂದು ನಾಯಿ ಬೊಗಳು ಒಂದು ಇದಾಕಿದ್ರು ಅವ್ರು ನಿದ್ದೆ ಮಾಡ್ತಿದ್ದಕ್ಕೆ ಅನ್ನೋದಕ್ಕೋಸ್ಕರ ಈ ಥರ ಒಂದು ತಮಾಷೆ ಮಾಡೋಕ್ಕೆ ಬಂದರು. ಬಟ್ ಈಗ ಒಂದು ಅಕ್ಕ ತಮ್ಮ ಸಂಬಂಧದ ಮಧ್ಯೆ ಬಿರುಕು ಉಂಟಾಗೋ ಥರ ಕಾಣಿಸ್ತಿದೆ. ಏನಾಗಿರಲಿ, ಇವರಿಬ್ಬರ ಬಗ್ಗೆ ನಿಮ್ಗೆ ಅನ್ನಿಸ್ತಿದೆ, ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಸಂಬಂಧ ಮತ್ತೆ ಹೇಗಿರಬೇಕು ಅಂತ ಅನ್ನಿಸ್ತಿದೆ? ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.